ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾಳೆ ಮತ್ತೆ ನಮ್ದು RCB ಮ್ಯಾಚ್. ಅದು ಎಲ್ಲಿ ಐತಪ್ಪ ಅಂದ್ರೆ ಬೆಂಗಳೂರದಾಗ ಮ್ಯಾಚ್ ಐತ್ರಿ. ನಮ್ಮ ತವ್ರ ಮನೆ ನಮ್ಮ ಬೆಂಗಳೂರದಾಗ ಮ್ಯಾಚ್ RCB. ನಮ್ಮ ಮ್ಯಾಚ್ ನಮ್ಮ ಊರಾಗ ಅವನ ಅಂದ್ರೆ ಮತ್ತಿನ್ನು ಬೆಂಗಳೂರದಾಗ ಮ್ಯಾಚ್ ನಡೆಯಕತ್ತೋ ಅಂದ್ರೆ RCB ಅದ್ರದ್ದು ಲೆಕ್ಕನ ಬೇರೆ. ಯಾಕಂದ್ರೆ ಈ ಸಲ ಅಂತರೂ RCB ಪೂರ ಫಾರ್ಮ್ ಟು ಫಾರ್ಮ್ ಆಗಿಬಿಟ್ಟೈತಿ. ಹೆಂಗೆ ಹೊಡಿಲಾಕತ್ತಾವ, ಯಾವ ಬರ್ತಾವ ಕಟ್ಟಿಯೋದು ಅಂತಾದ್ರಾಗ ಮನೆಗೆ ಹಾಕಿ ಹೊಡೆದು ಗೆದ್ದು ಬಂದೀವಿ. ಚೆನ್ನೈ ಕೂಡ ಗೆದ್ದಿದ್ದ ಮ್ಯಾಚ್ ಅಂತೂ ಇನ್ನೂ ಅದು ಗುಂಗ ಹಿಡ್ದಿಲ್ಲ. ಅಷ್ಟು ಚಂದ ಆಗಿತ್ತು. 50 ರನ್ನಿಂದ ನಾವು ಮ್ಯಾಚ್ ಗೆದ್ದಿದ್ದೀವಿ. ಏನು ಮ್ಯಾಚ್ ಗೆದ್ದೀವಿ ಚೆನ್ನೈದವ್ರು ಕೂಡ. ಇನ್ಸ್ಟಾಗ್ರಾಮ್ದಾಗ ಫುಲ್ ಬೆಂಕಿ ಹಚ್ಚಿಬಿಟ್ಟು ನಮ್ಮ ಮಂದಿ. 2 ಮ್ಯಾಚ್ 2-2 ಗೆಲ್ಲನೇ ಈ ರೇಂಜಿಗೆ ಹವಾ ಅಂದ್ರೆ ಮತ್ತೆ ಅವ್ರು ಕಪ್ ಗಿಪ್ ಗೆದ್ದು ಅಂದ್ರೆ ಅದನ್ನ ಯಾರೂ ಲೆಕ್ಕನೇ ಮಾಡೋಕ್ಕಾಗಂಗಿಲ್ಲ, ಅದನ್ನು ಊಹಿಸ್ಲಾಕು ಆಗಂಗಿಲ್ಲ. ಆ ರೇಂಜಿಗೆ ಕ್ರೇಜ ಆಕೈತಂತ ನನಗೆ ಅನಿಸ್ತೈತಿ. ಏನಪ್ಪ ಇನ್ಸ್ಟಾಗ್ರಾಮ್ದಾಗ ಹೈಯೆಸ್ಟ್ ಫಾಲೋವರ್ಸ್ ನೋಡ್ರಿ, ಇಡೀ ಏನು IPL 10 ಟೀಮ್ಗಳದಾವ. ಆ 10 ಟೀಮ್ಗಳ ಪೈಕಿ ನಮ್ಮ RCB ನಂಬರ್ 1 ಫಾಲೋವರ್ಸ್ ಒಳಗೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಳಗೆ ನಮ್ಮ RCB ನಂಬರ್ 1 ಆಗೈತ್ರಿ. ಈಗ ಸದ್ಯಕ್ಕೆ ಫಾಲೋವರ್ಸ್ ಎಷ್ಟಾಗ್ಯಾರಪ್ಪ ಅಂದ್ರೆ 17.9 ಮಿಲಿಯನ್ ಫಾಲೋವರ್ಸ್ ಆಗ್ಯಾವ್ರಿ ಇನ್ಸ್ಟಾಗ್ರಾಮ್ದಾಗ RCB. ಇವು ಚೆನ್ನೈದು ಏನೈತಲ್ರಿ 17.8 ಅದಾವು. ನಮ್ದು 17.9, ಅವ್ರದ್ದು 8. ಅವ್ರದ್ದು ನಮ್ದು ತಿಂಡಿ ನಡೆದೈತಿ. ಇನ್ನು ಯಾರ್ದು ಹೆಚ್ಚರ ಆಗ್ಬೋದು ಕಮ್ಮರಿ ಆಗ್ಬೋದು ಹೇಳಕ್ ಬರಂಗಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಮಾತ್ರ RCB ನಂಬರ್ 1. ನಾವು ಏನ್ರಿ ಮತ್ತ ಆ 0 ಕಪ್, ನಮ್ದು ಕಪ್ಪೇ ಇಲ್ಲ ನಮ್ಮ ಕಡೆ. ವಿಚಾರ ಮಾಡ್ರಿ, ಈ 17.9 ಮಿಲಿಯನ್ ಫಾಲೋವರ್ಸ್ RCBಗೆ ಅಂದ್ರೆ ಯಾವ ಲೆಕ್ಕ ಇದ್ರದ್ದು ಇರ್ಬೇಕಂತೇಳಿ. ಚೆನ್ನೈ 5 ಕಪ್ ಹೊಡೆದಾರ. ನೋಡ್ರಿ, ಕಪ್ ಗೆದ್ದಿದ್ದ ಟೀಮಿಗೆ ಅದಕ್ಕೆ ಫಾಲೋವರ್ಸ್ ಆಗೋದು ಅದು ಬೇರೆ ಮಾತ. ಯಾವುದೇ ಮನುಷ್ಯ ಗೆದ್ದಾನಂದ್ರೆ ಅದಕ್ಕೆ ಒಂದು ಬೇರೆನೇ ಸಮಾಜ ಅವನನ್ನು ಬೆನ್ನು ಹತ್ತೋದು, ಅವನ ಪ್ರೀತಿ ಮಾಡೋದು ಬೇರೆ. ಈ ಮನುಷ್ಯ ಏನೂ ಇಲ್ಲ, ಇದು ಟೀಮ್ ಏನೂ ಇಲ್ಲ, ಅವ್ರ ಕಡೆ ಇದ್ದಿದ್ದ ಅವನು ಕ್ವಿಂಟಲ್ ಗಟ್ಲೆ ಲೆಕ್ಕನೇ ಮಾಡೋಕ್ಕಾಗಲ್ಲ. ಅಷ್ಟು ನಿಯತ್ತ ತುಂಬಿ ತುಳುಕ್ಲಾಕತ್ತೈತೆ RCB ಕಡೆ. ಅದನ್ನು ನಿಯತ್ತಿಗೆ ಫಾಲೋ ಮಾಡಕತ್ತೈತೆ ರೀ ಮಂದಿ. ಏನೂ ನಿರೀಕ್ಷೆ ಇಲ್ಲ, ಏನೇನೂ ಇಲ್ಲ. ಒಟ್ಟು ನಮ್ಮ ಟೀಮ್ ನಮ್ಮ RCB ಅಂತೇಳಿ ಹೃದಯದಾಗ ಇಟ್ಕೊಂಡು 18 ವರ್ಷ ಚಾಲು ಆಯ್ತು ನೋಡ್ರಿ. 18 ವರ್ಷದಿಂದ ಮನಸ್ಸಿನಾಗಿಟ್ಟು ಅದನ್ನು ಪ್ರೀತಿ ಮಾಡಕತ್ತಾವ ಇವು ಕೋಟ್ಯಾಂತರ ಅಭಿಮಾನಿಗಳು. ಅದರಾಗ ಇವು ಇನ್ಸ್ಟಾಗ್ರಾಮ್ದಾಗ ಈಗ ನಂಬರ್ 1 ಬಂದೈತೆ ನಮ್ದು ಏನು RCB. ಭಾಳ ಖುಷಿ ಐತಿ. ಯಾರ್ಯಾರು ಫಾಲೋ ಮಾಡಾಕತ್ತೀರಿ ಏನು ಅವರಿಗೆ ನಾವು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳೋನು. ನೋಡ್ರಿ, ಇಲ್ಲಿ ಈ ಕಡೆ ಏನೂ ಕಪ್ ಇಲ್ಲ, ಈ ರೇಂಜಿಗೆ ನಮಗೆ RCBಗೆ ಸಪೋರ್ಟ್ ಐತೆ. ನಮಗೊಂಥರ ಖುಷಿ ಐತಿ. ಈಗ ನೋಡ್ರಿ, ಮುಂಬೈ ಕಡೆ ಒಂದು 5 ಅದಾವೆ ಕಪ್. ಇವು ನಮ್ಮ ಕಲ್ಕತ್ತಾನೆ 2-3 ಅದಾವು. ಈ ಕಡೆ ಚೆನ್ನೈದವ್ರು ಕೂಡ 5 ಅದಾವು. ಈ ಕಡೆ ನಮಗೆ ಏನೂ ಇಲ್ಲಾರೇ ಇಟ್ಟೈತಂದ್ರೆ ನಮಗೆ ಮತ್ತು ಅದು ಬೇರೆನೇ ಅಲ್ರಿ. ಅದು ಖುಷಿನೇ ಬೇರೆ. ಅದು ನಮಗೆ ಗೊತ್ತಾಗ್ತದೆ. ನಾವು ಪ್ರೀತಿ ಮಾಡೋರು ನಮ್ಮ ಟೀಮಿಗೆ. ಇವು ಆಜು ಬಾಜುಕ್ಕೆ ಏನು ಗೊತ್ತಾಕವ್ರಿ. ಏನು ಹಾಕಿರಿ ಹೊಯ್ಕೊತ್ ಹೋಲಿ, ನಮಗೇನು ಮಾಡೋದೈತೆ. ನಮ್ದು ಒಟ್ಟ ಟಾಪ್ ನಂಬರ್ 1 ಬಂದೈತಲ್ಲ ಸಾಕು. 2 ಮ್ಯಾಚಿಗೆ ಎಷ್ಟು ರಿಯಾಕ್ಷನ್ ಬಿದ್ದೈತಂದ್ರೆ ಅವಕ್ಕೆ ನಿದ್ದೆ ಹತ್ತಿರಂಗಿಲ್ಲ, ಅವಕ್ರೇ ಸಮಾಧಾನ ಇಲ್ಲ, ಅವಕ್ಕೆ ಜನ್ಮಕ್ಕೆ ಬಿಡ್ರಿ ಕಡೆ. ಈಗ ನಾಳೆ ಮ್ಯಾಚಿಂದ ಬರೋಣ್ರಿ. ನಾಳೆ ಮ್ಯಾಚ್ ನೋಡ್ರಿ, ಗುಜರಾತ್ ಮತ್ತು ಈ ಕಡೆ RCB. ಈ ಮ್ಯಾಚ್ ಸ್ವಲ್ಪ ವಿಶೇಷ ಐತಿ. ಅಲ್ಲಲ್ಲಿ ವಿಶೇಷ ಏನೈತಿ ಇದ್ರಾಗ ಅಂತೇಳಿ ಕೆಲವೊಂದಿಷ್ಟು ಮಂದಿ ಪ್ರಶ್ನೆ ಮಾಡಬಹುದು. ಏನು ಮಾಡ್ತೀರಿ, ಭಾಳ ವಿಶೇಷ ಐತಿ, ಏನು ಆಕೈತು ಏನು ಅನ್ನುವಂಥದ್ದು ನೋಡ್ಬೇಕು. ಏನಪ್ಪ ಅಂದ್ರೆ ಈ ಕಡೆ ನಮ್ಮದು ಪ್ಲೇಯರ್ 8-9 ವರ್ಷದಿಂದ ದುಡ್ದಿದ್ದ ಪ್ಲೇಯರ್ ಸಿರಾಜ ಆ ಕಡೆ ಹೋಗ್ಯಾರ್ರಿ. ಅವರು ಏನು ಗುಜರಾತ್ ಕಡೆ ಹೋಗ್ಬಿಟ್ಟಾರ. ಅವ್ರಿಗೆ ರೀ ಭಾಳ ಕೆಟ್ಟ ಮನುಷ್ಯಗೆ ನೋವಾಗ್ಬಿಟ್ಟೈತಿ. ಮತ್ತು ಅವ್ರ ಫಾಲೋವರ್ಸ್ ಮತ್ತು RCB ಅಭಿಮಾನಿಗಳಿಗೆ ಏನು ಹಾಕಿಲ್ಲಪ್ಪ, ಒಂದು ಮ್ಯಾಚ್ ರನ್ ಕೊಡ್ತಿದ್ದಿ, ಒಂದು ಮ್ಯಾಚ್ ವಿಕೆಟ್ ತೆಗಿತಿದ್ದಿ, ಏನು ಹಾಕಿಲ್ಲ. ಒಟ್ಟು ಸಿರಾಜ ವಿರಾಟ್ ಕೊಹ್ಲಿ ಅವ್ರದ್ದು ಅದೊಂದು ಅಗ್ರೆಷನ್ ಅದನ್ನು ನೋಡ್ಬೇಕಂದ್ರೆ ಒಂದು ಮಜಾ ಇರ್ತಿತ್ತು. ಅದು ಏನು ಗ್ರೌಂಡ್ ಒಳಗೆ ಅದು ಒಂದು ಮಿಸ್ ಹಾಕಿತ್ತು. ಮಿಸ್ ಏನೋ ನಮ್ಮ ಹುಲಿ ಏನು ಗರ್ಜನೆ ಮಾಡೋದನ್ನ ಬರ್ತತಾನ, ಅದು ಹುಲಿನೇ ಅದ. ಆದ್ರೆ ಇದೊಂದು ಪ್ಲೇಯರ್ ರೆಡಿ ಮಾಡಿತ್ತು ನಮ್ದು ಯಾರು ವಿರಾಟ್ ಕೊಹ್ಲಿ ಅವ್ರು. ಏನು ಆಗಿತ್ತದ, ಏನು ಸಿರಾಜ್ ಆ ಕಡೆ ಹೋಗ್ಯಾರ. ಏನು RCB ಜರ್ಸಿ ಬಿಟ್ಟು ಆ ಜರ್ಸಿ ಹಾಕೋಬೇಕು. ಅವರು ಒಂದು ಮ್ಯಾಚ್ ಸಿಕ್ಕಂಗೆ ರನ್ ಕೊಟ್ರಪ್ಪ ಅಲ್ಲಿ. ಆಮೇಲೆ 2ನೇ ಮ್ಯಾಚ್ ಏನೋ ವಿಕೆಟ್ ತೆಗೆದ್ರು.
ಈ ಕಡೆ ರೋಹಿತ್ ಶರ್ಮಾದ ತೆಗೆದ ಅವ್ರು ಮುಂಬೈದವ್ರ ಗೆದ್ದರ್ ಬಿಡ್ರಿ. ಇನ್ನು ಆ ಸಿರಾಜ್ ಬಾಲಿಂಗ, ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂಗ, ಅದನ್ನು ನೋಡೋದೈತಿ ನೋಡ್ರಿ. ಅದನ್ನು ನೋಡ್ಬೇಕು, ಕರಳ ಕೆತ್ತಿ ಹೆಂಡಿ ಬರ್ತೈತಿ. ನಾ ಸಿರಾಜ್ ಬಯ್ಯಾಗೂ ಹಿಂಡು ಬರ್ಬೋದು, ಈ ಕಡೆ ಇದಕ್ಕೆ ಬರ್ಬೋದು. ಇನ್ನು ಅವ್ರನ್ನ ಇಬ್ಬರನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳ ಅವ್ರಿಗೂ ಕರುಳ ಕಿತ್ತಿ ಒಂದು ಕ್ಷಣಕ್ಕೆ ರೀ ಏನಪ್ಪ ನಾವು ಆಪೋಸಿಟ್ ಬಿತ್ತ ನೋಡ್ರಿ. ಯಾವ ಟೈಮ್ದಾಗ ಯಾವ ಮನುಷ್ಯ ಯಾಕಡೆ ಹೇಳಕ್ಕೆ ಬರಂಗಿಲ್ಲ ಆಟ. ಈ ಮನುಷ್ಯ ಆ ಕಡೆ ಹೋಗ್ಬೋದು, ಆ ಮನುಷ್ಯ ಈ ಕಡೆ ಹೋಗ್ಬೋದು, ಹೇಳಕ್ಕೆ ಬರಂಗಿಲ್ಲ. ಆದ್ರೆ ನಮ್ಮ ಹುಲಿ 18 ವರ್ಷದಿಂದ ಇಲ್ಲೇ ಆಡೋದಿತ್ತಲ್ಲ, ಅದು ನಮಗೆ ಖುಷಿ ಐತಿ. ಈಗ ನಾಳೆ ಮ್ಯಾಚ್ ನೋಡ್ರಿ, ನಮ್ಮ RCB ಅಂತೂ ಈಗ 2 ಮ್ಯಾಚ್ ಗೆದ್ದಾರ. ನಿಮಗೆ ಗೊತ್ತಿದ್ದ ಒಂದು ಕಲ್ಕತ್ತಾಗ ಇಕ್ಕರ್ಸ್ಯಾರ, ಇನ್ನೊಂದು ಇವು ಚೆನ್ನೈಗೆ ಕಡ್ದಾರ. ಈ ಕಡೆ ಇವರು ಒಂದು ಮ್ಯಾಚ್ ಸೋತಾವು, ಮನೆ ಮ್ಯಾಚ್ ಗೆದ್ದಾರ ಇವರು ಗುಜರಾತ್ದವರು. ಈ ನಾಟ ಬರ್ಕೊಂಬಂದೇನ್ರಿ ನಮ್ಮ ಕಡೆ ಯಾವ್ಯಾವು, ಅವ್ರ ಕಡೆ ಯಾವ್ಯಾವ ಪ್ಲೇಯರ್ ಅಂತೇಳಿ. ನಮ್ದು RCB ನೋಡ್ರಿ, ಸಾಲ್ಟ್ ಅವ್ರು ಬರಾಕತ್ತಾರ, ಮತ್ತು ಈ ಕಡೆ ವಿರಾಟ್ ಕೊಹ್ಲಿ ಅವ್ರು ಬರತ್ತಾರ. ಅವ್ರದ್ದೊಂದು ಏನು ಚಲೋ ಪಾರ್ಟ್ನರ್ಶಿಪ್ ಹೊಂಟೈತ್ರಿ. ಇನ್ನು ಬೆಂಗಳೂರು ಪಿಚ್ದಾಗ ಮ್ಯಾಚ್ ಐತೆ. ಅಂದ್ರೆ ಬೆಂಗಳೂರು ಪಿಚ್ ಹೇಳ್ಬೇಕಂದ್ರೆ ನೋಡ್ರಿ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ. ಅಂದ್ರೆ ಸಿಕ್ಕಾಪಟ್ಟೆ ರನ್ ಬರೋ ಸಾಧ್ಯತೆ ಐತಿ. ಇಲ್ಲಂತೂ RCB ಫಸ್ಟ್ ಬ್ಯಾಟಿಂಗ್ ತಗೋತಂದ್ರೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಂದು ಅಡಿಷನ್ ಮ್ಯಾಗ ಹೊಡಿಬೇಕ್ರಿ. 250-60 ಹೋದ್ರೆ ಚಂದ. ಇನ್ನು ಅವ್ರ ಕಡೆನೂ ಹಂಗೆ ಅದಾರ ಬ್ಯಾಟ್ಮನ್ಸ್, ಅದನ್ನು ಚೇಂಜ್ ಮಾಡಂಗೆ. ಯಾಕಂದ್ರೆ ಅದು ಏನು ಪಂಜಾಬ್ ಕೂಡ ಏನೋ ಇತ್ತು ನೋಡ್ರಿ ಅವ್ರದ್ದು ಒಂದೇ ಮ್ಯಾಚ್. ಯಾವ ಟೈಮ್ ನಂಗೂ ಅಷ್ಟು ಸರಿಯಾಗಿಲ್ಲ. ಪಂಜಾಬ್ ಕೂಡ ಇದ್ದಿರಬೇಕು. ಅವರು 240 ಹಿಂಗೆ ಮ್ಯಾಗ ಹೊಡೆದ್ರು. ಅದನ್ನು ಚಲೋ ಚೇಂಜ್ ಮಾಡಿದ್ರು. 10-11 ರನ್ನಿಂದ ಸೋತಿದ್ರು ಗುಜರಾತ್ದವರು. ಹಿಂಗೆ ಚಲೋ ಚೇಂಜ್ ಮಾಡುವಂಥ ಪ್ಲೇಯರ್ಗಳು ಅದಾರ ಅವ್ರ ಕಡೆ. ಆದ್ರೆ ಸ್ವಲ್ಪ ಚಲೋ ಸ್ಕೋರ್ ಅಂತೂ ಪಕ್ಕ ಹಾಕೈತಿ ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಮತ್ತಿನ್ನು ನಮ್ಮ RCB ಬೌಲರ್ಗಳು ಮತ್ತು ಗೆಚ್ಚಿದ್ರೆ ಅಷ್ಟು ದೊಡ್ಡ ಸ್ಕೋರ್ ಅವ್ರಿಗೆ ಕೊಡಂಗಿಲ್ಲ ಅಂತ ನನಗೊಂದು ವಿಶ್ವಾಸ ಐತಿ. ಇನ್ನು ನಮ್ಮ ಬ್ಯಾಟಿಂಗ್ ನೋಡ್ಬೇಕಂದ್ರೆ ನೋಡ್ರಿ, ಈ ಕಡೆ ವಿರಾಟ್ ಕೊಹ್ಲಿ, ಈ ಕಡೆ ಸಾಲ್ಟ್ ಬರ್ತಾರೆ, ಚಲೋ ಪಾರ್ಟ್ನರ್ಶಿಪ್ ಹೊಂಟೈತಿ. ಇನ್ನು ಒಂಡನ್ ನೋಡ್ರಿ, ಇವ್ರು ಬರಾಕತ್ತಾರ ಯಾರೋ ದೇವದತ್ ಪಡಿಕಲ್ ಅವರು. ಅವ್ರಿಗಂತೂ ಗೆಚ್ ರೆಡಿ ಮಾಡತ್ತಾರ. ಅಂದ್ರೆ ಬರೋನ ಹೊಡೆ ಚಲೋ, ಅಂದ್ರೆ ಇಕ್ಕರ್ಸೋದು ದಡ ನೀ ಔಟ್ ಆದ್ರೂ ತಲೆ ಕೆಡಿಸೋಬಿಡತ್ತಮ್ಮ, ಒಟ್ಟು ಇಕ್ಕರ್ಸ್ ಅಂತ ಹೇಳಿಬಿಟ್ಟಾರ ಅವ್ರಿಗೆ. ಅವ್ರು ಬರೋನೇ ಹೊಡಿಲಾಕತ್ತಾರ. ಹಿಂದಿನ ಮ್ಯಾಚು ಹಂಗೆ ಬಡ್ದಾರ. ಇನ್ನು ಅವ್ರು ಔಟ್ ಆಗೋಣ, ಈ ಕಡೆ ಪಡೆದಾರ ಬರ್ತಾರೆ. 2 ಮ್ಯಾಚು ಗಿಚ್ ಬ್ಯಾಟಿಂಗ್ ಆಡ್ಯಾರ. ಹಿಂದಿನ ಮ್ಯಾಚ್ ಅಂತೂ 50 ಹೊಡೆದಾರೆ. ಏನು ಕೇಳ್ಬೇಕು ಅವ್ರದ್ದು ಬ್ಯಾಟಿಂಗ. ಅದಾದಮೇಲೆ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಬರ್ತಾರೆ, ಟೀಮ್ ಡೇವಿಡ್ ಅದಾರ, ಕುರ್ನಾಲ್ ಪಾಂಡ್ಯ ಅದಾರ. ಒಟ್ಟು ಬ್ಯಾಟಿಂಗ್ ಮಾತ್ರ ಎದುರಾಗೂ ನಾವು ತೆಗಿಯಂಗಿಲ್ಲ, ಹಾಕಂಗಿಲ್ಲ. ಒಟ್ಟು ಚೊಕ್ಕ ಚಾಂದಿ ಐತಿ ನಮ್ಮದು ಬ್ಯಾಟಿಂಗ್, ಹಂಗೆ ಮಸ್ತ್ ಐತಿ. ಬೌಲಿಂಗ್ ವಿಷಯಕ್ಕೆ ಬಂದಿ ಹೋದ್ರೆ ನೋಡ್ರಿ, ಪವರ್ ಪ್ಲೇದಾಗಂತರೂ ಫಿಕ್ಸ್ ಒಂದು 2-3 ವಿಕೆಟ್ ತೆಗೆಯುವಂಥ ಬೌಲರ್ಗಳು ಅಂಥವ್ದು. ಯಾಕಂದ್ರೆ ಅದಕ್ಕೆ ಹೆಸರುವಾಸಿ. ಈ ಕಡೆ ಹೆಜಲ್ವುಡ್ ತಗೋರಿ, ಈ ಕಡೆ ಭುವನೇಶ್ವರ್ ಕುಮಾರ್ ತಗೋರಿ, ಇವರು ಫಿಕ್ಸ್ ಇದ್ರಾಗ ಏನು ಈ ಪವರ್ ಪ್ಲೇದಾಗ ವಿಕೆಟ್ ತೆಗೆಯುವಂಥ ಬೌಲರ್ಗಳು ಅದಾರ. ಇನ್ನು ಯಶ್ ದಯಾಳ್ ಅದಾರ್ರಿ, ಈ ಕಡೆ ಲಿವಿಂಗ್ ಸ್ಟೋನ್ ವಿಕೆಟ್ ತೆಗಿಲಾಕತ್ತಾರ, ಈ ಕಡೆ ಕುರ್ನಾಲ್ ಪಾಂಡ್ಯ. ಫುಲ್ ಚಂದ ಬೌಲಿಂಗ್ ಐತೆ ನಮ್ದು RCBದು. ಇನ್ನು ಅವ್ರದ್ದು ಬ್ಯಾಟಿಂಗ್ ನೋಡ್ಬೇಕು ನೋಡ್ರಿ, ಸಾಯಿ ಸುದರ್ಶನ್ ಅವ್ರು ಏನು ಬರ್ತಾರೆ ಓಪನರ್ ಅಗ್ಗಿಲ್ಲ. ಸಾಯಿ ಸುದರ್ಶನ್ ನೋಡ್ರಿ 2 ಮ್ಯಾಚು ಭಾಳ ಚಲೋ ಬ್ಯಾಟಿಂಗ್ ಆಡತ್ತಾರ. ಅವ್ರದ್ದೊಂದು ವಿಕೆಟ್ ತೆಗಿಬೇಕು, ಈ ಕಡೆ ಗಿಲ್ಲ ಅವು ಹೋಗ್ತಾರೆ. ಅವರು ವಿಕೆಟ್ ಹೋಗ್ತಾರೆ ಅಂತ ವಿಶ್ವಾಸ ಐತಿ. ಅವರು ಒಂದು ಸ್ವಲ್ಪ ಚಲೋ ಬ್ಯಾಟಿಂಗ್ ಆಡತ್ತಾರ. ಇನ್ನು ಬಟ್ಲರ್ ನೋಡ್ರಿ, ಈಗ ಹಿಂದಿನ ವರ್ಷ ಆ ಕಡೆ ಒಂದು 2-3 ವರ್ಷದಿಂದ ನಾವು ಲೆಕ್ಕಕ್ಕೆ ಹಿಡಿದು ಅಂದ್ರೆ ಬಟ್ಲರ್ ಮೋಸ್ಟ್ ಡೇಂಜರಸ್ ಬ್ಯಾಟ್ಮನ್ಸ್. ಈ ಸರ್ದ IPLದಾಗ ಸ್ವಲ್ಪ ಯಾಕೋ ಅವರು ಬ್ಯಾಟಿಂಗ್ ಲೈನಿಗೆ ಕುಂದ್ರಾಕತ್ತಿಲ್ಲ. ಕೂತಂದ್ರೆ ಅವ್ರದ್ದು ಚಲೋ ಸ್ಕೋರ್ ತೆಗೆಯುವಂಥ ಕ್ಯಾಪಾಸಿಟಿ ಆ ಬಟ್ಲರ್ ಸಾಹೇಬರಿಗೆ ಐತಿ. ಏನು ಶಾರುಖ್ ಖಾನ ಏನೋ ಐತ್ರಿಪ್ಪ ಹೆಸರು, ಋತುಪೂಡ ಅಂತ ಏನೋ ಐತ್ರಪ್ಪ ಹೆಸರು. ಅದು ಬಾಯಾಗಟ್ಟು ಹೊಳಂಗಿಲ್ಲ. ಯಾರು ವೆಸ್ಟ್ ಇಂಡೀಸ್ ಪ್ಲೇಯರ್ ಅದಾರ ಅವ್ರ ಕಡೆ, ಒಳ್ಳೆ ಬ್ಯಾಟ್ಮನ್ಸ್ ಅವರು. ಅವ್ರಿಗೊಂದು ಸ್ವಲ್ಪ ಬ್ಯಾಟಿಂಗ್ ಕೂತಂದ್ರೆ ಅವರು ಚಲೋ ಸ್ಕೋರ್ ಆಡ್ತಾರೆ. ಇನ್ನು ಬೌಲಿಂಗ್ ಅವ್ರ ವಿಷಯಕ್ಕೆ ಬಂದೆ ನೋಡ್ರಿ, ಸಿರಾಜ್ ಅವ್ರು ಅದಾರ ಮೇನ್. ನಮ್ಮದು ಸಿರಾಜ್ ಆಗ ಹೇಳ್ದೆ ಅಲ್ರಿ, ಅವ್ರು ಯಾವ ಟೈಮ್ದಾಗ ರನ್ ಕೊಡ್ತಾರೆ, ಯಾವ ಟೈಮ್ದಾಗ ವಿಕೆಟ್ ತೆಗಿತಾರೆ ಹೇಳಕ್ಕೆ ಬರೋಂಗಿಲ್ಲ. ಒಂದು ಟೈಮಿಗೆ ಅವರು ರನ್ ಮಿಷನ್ ಅಂತೂ ಹೆಸರುವಾಸಿ ಆಗ್ಯಾರ. ಒಂದೊಂದು ಟೈಮ್ದಾಗ ಚಲೋ ಬೆಂಕಿ ಬೌಲಿಂಗ್ ಹಾಕ್ತಾರಂತೂ ಹೆಸರುವಾಸಿ ಆಗ್ಯಾರ. ನೋಡ್ಬೇಕು ನಾಳೆ ಬೆಂಗಳೂರು ಪಿಚ್ ಒಂದೈತಿ, ಹೆಂಗೆ ಈ ಕುರ್ಸ್ಕೋತಾರೋ ಏನು ಬಡ್ಸ್ಕೋತಾರೋ ವಿಕೆಟ್ ತೆಗಿತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಟೀಮ್ RCB ಅಂದ್ರೆ ಅವ್ರು ಹೊಡ್ಸ್ಕೋಬೇಕಂತ ನಾವು ಅವರಿಗೆ ಹಾರೈಸ್ತೀವಿ ನಾವು. ಯಾಕಂದ್ರೆ ನಮ್ಮ ಟೀಮ್ RCB ಅವರು ಅಪೋಸಿಟ್ ಟೀಮ್ದಾಗ ಅದಾರೆ, ನಾವೇನು ಮಾಡೋಕ್ಕಾಕೈತೆ ಹೌದಲ್ಲ. ಇನ್ನು ರಬಾಡ ನೋಡ್ರಿ, ಅವರು ಅಂತ ಏನು ಫಾರ್ಮ್ದಾಗಿಲ್ಲ. ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ, ಈ ಥರದ ಒಟ್ಟು ಬೌಲರ್ಗಳು ಅದಾರೆ. ಅಟ್ಟಕಟ್ಟೆ ಅದಾರ ಅವ್ರ ಕಡೆನೂ ಬೌಲಿಂಗ ನೋಡ್ಬೇಕು. ನಾಳೆ ಮ್ಯಾಚ್ ಏನು ಅನ್ನುವಂಥದ್ದು ನಮ್ಮ RCB ಮಾತ್ರ ನಮ್ಮದು ಫೇವ್ರೇಟ್ ಟೀಮ್ ಐತಿ. ನಾಳೆ ಹ್ಯಾಟ್ರಿಕ್ ಗೆಲ್ಲುವಂಥ ನಿರೀಕ್ಷೆ ನಮಗೈತಿ. ಯಾಕಂದ್ರೆ ಹೋಮ್ ಗ್ರೌಂಡ್ ಒಳಗೆ ನಮ್ಮ RCB ಅವನ ಗೆದ್ದಿದ್ದಕ್ಕಿಂತ ಸ್ವಲ್ಪ ಸೋತಿದ್ದ ಸ್ವಲ್ಪ ಜಾಸ್ತಿ ಐತ್ರಿ. ಹಂಗೆ ನಾವು ಲೆಕ್ಕ ನೋಡಿದೆವು ಅಂದ್ರೆ ಇವು ಕೆಲವೊಂದಿಷ್ಟು IPL ಟೀಮ್ಗಳ್ದಾಗ ನೋಡ್ರಿ, ಈಗ ಡೆಲ್ಲಿ ತಗೋರಿ, ಪಂಜಾಬ್ ತಗೋರಿ, ನಮ್ಮ RCB ತಗೋರಿ, ಇನ್ನೊಂದು ಯಾವುದೋ ಟೀಮ, ಇವು ಹೋಮ್ ಗ್ರೌಂಡ್ದಾಗ ಸ್ವಲ್ಪ ಹೆಚ್ಚೆ ಸೋತಾರೆ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಸಲ ಮಾತ್ರ ಈ ಸೀಸನ್ದಾಗ ನಮ್ಮ ಬೆಂಗಳೂರು ಪಿಚ್ RCB ಲಕ್ಕಿ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ ರೀ. ಮತ್ತು ಏನು ಮಾಡೋದು, ಮತ್ತು ನಮಗೆ ಒಟ್ಟು ಅಲ್ಲಿ
ಮನ್ಯಾಗ ನಾವು ಮತ್ತು ಏನಾರ ಸೋತಿ ಅಂದ್ರೆ ಮನ್ಸಿಗೆ ಆಟ ಆಕೈತಲ್ರಿ. ಅದಕ್ಕೆ ನಾಳೆ ಆರ್ ಸಿ ಬಿ ಗೆಲ್ಲಬೇಕು ಅಂತೇಳಿ ನಮಗೆ ವಿಶ್ವಾಸ ಐತಿ. ಯಾಕಂದ್ರೆ ಫುಲ್ ಫಾರ್ಮ್ ಟೀಮ್ ಐತಿ. ಇನ್ನು ಸಾಲ್ಟಾ ಕೂಲಿ ಇಕ್ಕರ್ಸಕ್ಕೆ ಚಾಲೂ ಮಾಡ್ದಂದ್ರೆ ಅದು ಬೇರೆನೇ ಐತಿ. ನಾಳೆ ಪಕ್ಕ ಗೆಲ್ಲೋದು ಆರ್ ಸಿ ಬಿ. ಜೈ ಆರ್ ಸಿ ಬಿ. ನಾಳೆ ಮ್ಯಾಚ್ ಮುಗಿಯ ನಾವು ಗೆಚ್ಚಿ ಗೆಲಿಗೆಲಿ ರಿವ್ಯೂ ಜೊತೆ ಮತ್ತೆ ಬರ್ತೀನಂತ್ರಿ. ನಾಳೆ ನಮ್ಮ ಹುಲಿಗಳು ಯಾರು ಹೆಚ್ಚು ರನ್ ಹೊಡಿತಾರೆ ಕಮೆಂಟ್ ಹಾಕ್ರಿ, ಯಾರು ಹೆಚ್ಚು ವಿಕೆಟ್ ತೆಗಿತಾರೆ ಕಮೆಂಟ್ ಹಾಕ್ರಿ. ಮತ್ತೆ ನಾಳೆ ಸಿಗ್ತೀನಂತ್ರಿ. ನಮಸ್ಕಾರ. ಜೈ ಆರ್ ಸಿ ಬಿ.